25,000 ರೂಪಾಯಿಗಳ ಒಂದು ಕಾಣಿಕೆಯನ್ನ ಅರ್ಪಿಸ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಅನೇಕ ವಿದ್ಯಾರ್ಥಿಗಳ ಮನದಲ್ಲಿ ಜ್ಞಾನದ ದೀಪವನ್ನು ಹಚ್ಚಿರ್ತಕ್ಕಂಥ ಈ ಗುರುಗಳಿಗೆ ಕಾಣಿಕೆಯನ್ನು ಅರ್ಪಿಸುವುದರ ಮೂಲಕ ಮಾನ್ಯ ಶಾಸಕರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಮನದ ಧನ್ಯವಾದಗಳು. ಈಗ ಶ್ರೀಯುತ HV ವೆಂಕಟೇಶ್ ಸರ್ ಅವರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶಿವಾನಂದೇಶ್ವರವರು ಸುಮಾರು 33 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಮ್ಮ ಒಂದು ಸಂಸ್ಥೆಯ ಉನ್ನತಿಗಾಗಿ ಶ್ರಮಿಸಿದ್ದಾರೆ. ಅವರಿಗೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲಿ, ನೆಮ್ಮದಿಯನ್ನ ತರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಸನ್ಮಾನ ಮಾಡಬೇಕು ಅಂತ ಶ್ರೀಯುತ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿವೃತ್ತಿಯಾಗಿರ್ತಕ್ಕಂತಹ ನಮ್ಮ ಪ್ರಾಂಶುಪಾಲರಿಗೆ ಮಾನ್ಯ ಶಾಸಕರು ಇಬ್ಬರಿಗೂ ಸಮೇತ 25,000 ರೂಪಾಯಿಗಳನ್ನು, ಅದೇ ರೀತಿ ಮಾರಪ್ಪ ಸರ್ ಅವರ ಶ್ರೀಮತಿಯವರು ಸಮೇತ ವೇದಿಕೆ ಮೇಲೆ, ಅವ್ರ ಕುಟುಂಬ ವರ್ಗದವರು ಸಮೇತ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಮೇತ ಈ ಸಂದರ್ಭದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ನಮ್ಮ ಮಾನ್ಯ ಶಾಸಕರು. ದಯವಿಟ್ಟು ಬನ್ನಿ. ಹಾಗೂ ಸುಮಾರು 30 ವರ್ಷಗಳಿಂದಲೂ ಸಮೇತ ಗ್ರಾಮೀಣ ಮಕ್ಕಳಿಗೆ ಪಾಠ ಬೋಧನೆಯನ್ನ ಮಾಡುವ ಮೂಲಕ ಈ ಗಡಿ ಭಾಗ ಅಂದ್ರೆ ಈ ಗಡಿ ಭಾಗದ ತಾಲೂಕಾಗಿರ್ತಕ್ಕಂತಹ ಪಾವಗಡದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅಕ್ಷರ ಬೀಜಗಳನ್ನ ಬಿತ್ತಿ ಅವರ ಉನ್ನತಿಗಾಗಿ ಶ್ರಮಿಸಿರ್ತಕ್ಕಂಥ ಶ್ರೀಯುತ ಮಾರಪ್ಪ ಸರ್ ಮತ್ತು ಅವರ ಕುಟುಂಬ ವರ್ಗದವರಿಗೂ ಮಾನ್ಯ ಶಾಸಕರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳನ್ನ ಕರತಾಳದೊಂದಿಗೆ ಅರ್ಪಿಸೋಣ. ಹೌದು ಸರ್, ನಮ್ಮ ಮಹಿಳಾ ಕಾಲೇಜಿನ ಬಿಲ್ಡಿಂಗ್ ಇರ್ಬೋದು, ಇದರ ರೂಪುರೇಷೆಗಳಿರ್ಬೋದು, ಇದರ ಕಾಂಪೌಂಡ್ ಇರ್ಬೋದು, ಇವೆಲ್ಲವಕ್ಕೂ ಸಮೇತ ದಿವಂಗತ ಮಾನ್ಯ ಶಾಸಕರಾಗಿರ್ತಕ್ಕಂಥ ವೆಂಕಟಣ್ಣಪ್ಪ ಸರ್ ಅವರು ಮತ್ತೆ ಅವರ ಸುಪುತ್ರರಾಗಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರ ಬಳಿನಲ್ಲಿ ಈ ಎಲ್ಲಾ ಕಾರ್ಯಗಳನ್ನ ಮಾಡಿಸಿದ್ದಾರೆ. ಅವ್ರಿಗೂ ಸಮೇತ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮತ್ತೆ CDC ಮೆಂಬರ್ಸ್ ಗಳು ಸಮೇತ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಆನಂದವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಮುಂದಿನದಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಮಾರಪ್ಪ ಸರ್ ಅವರು 2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ದ್ವಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾದ ಪಾವಗಡ ತಾಲೂಕಿನ ಸರ್ವತೋಮುಖ ಪ್ರಗತಿಯ ಸಂಕೇತ, ಪ್ರತೀಕ ಅಲ್ಲದೆ ಇಡೀ ಕರ್ನಾಟಕದಲ್ಲಿಯೇ ಹೆಸರು ಮಾಡಿರ್ತಕ್ಕಂಥ ಮಾಜಿ ಸಚಿವರ ಪುತ್ರರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಾಸಕರು, ನಮ್ಮ CDC ಅಧ್ಯಕ್ಷರು, ತುಮಲ್ ಅಧ್ಯಕ್ಷರು, ಬ್ಯಾಂಕ್ ಮೆಂಬರ್ ಆಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರೇ, ಹಾಗೆ ಆತ್ಮೀಯರಾದ ನನ್ನ ಜೊತೆ ಒಡನಾಟ ಒಂದು ಎಲ್ಲವನ್ನು ಗ್ರಹಿಸಿ ಕೆಲಸ ಮಾಡಿರ್ತಕ್ಕಂಥ ಶಿವಾನಂದ ಸರ್ ಅವರೇ,
ನನ್ನ ಬ್ರದರ್ ಆಗಿರ್ತಕ್ಕಂಥ ರಾಜೇಶ್ ಅವರೇ, TDC ಮೆಂಬರ್ ಆಗಿರ್ತಕ್ಕಂಥ ಮೈಲಪ್ಪ ಸರ್ ಅವರೇ, ರವಿ ಅವರೇ, ಆನಂತರ ಶಂಕರೆಡ್ಡಿ ಅವರೇ, ಡಿಗ್ರಿ ಕ್ಲಾಸ್ಮೇಟ್ಗಳೇ, ಆನಂತರ ನನ್ನ ಆತ್ಮೀಯ ಮಾತಾ ಮಿತ್ರರೇ, ವಿದ್ಯಾರ್ಥಿಗಳೇ, ನಮ್ಮ ಧರ್ಮಪತ್ನಿ ಮತ್ತು ನಮ್ಮ ಅತ್ತೆ ಸಂಬಂಧಿಕರೇ. ಕಟ್ಟಕಡೆಯ ಊರು ಪಾವಗಡ, ಈ ಕರ್ನಾಟಕದ ಗಡಿಯಂಚಿನ ಪಾವಗಡ. ಆ ಪಾವಗಡದಲ್ಲಿ ಇಮ್ರಾಯಪ್ಪನವರು MLA ಆಗಿದ್ದಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಆ ಕಾಲೇಜು ನಮ್ಮ ಆವರಣ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲು ನಾವು ISH ನೋಡಲ್ ಆಫೀಸರ್ ಆಗಿರ್ತಾರೆ, ನೆನೆಸ್ಬೇಕು ಇವತ್ತು ಅವ್ರನ್ನ. ಅವರ ಒಂದು ಸಮ್ಮುಖದಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಚಂದ್ರಪ್ಪ ಸರ್ ಬರ್ತಾರೆ. ಚಂದ್ರಪ್ಪನವರು ಬಂದಾಗ ಅನೇಕ ದಾನಿಗಳನ್ನ ಹಿಡ್ಕೊಂಡು ಕಾಲೇಜಿಗೆ ಒಂದು ಬುನಾದಿಯನ್ನು ಹಾಕ್ತಾರೆ. ಆನಂತರ ಅಲ್ಲಿ ಒಂದು ಜೂನಿಯರ್ ಕಾಲೇಜ್ ಇತ್ತು, ಹೈಸ್ಕೂಲ್ ಇತ್ತು. ನಮ್ಮ ವಿದ್ಯಾರ್ಥಿನಿಯರು, ನಾನು 2018ರಲ್ಲಿ ಪ್ರಿನ್ಸಿಪಾಲ್ ಆಗಿ ಚಾರ್ಜ್ ತಗೊಂಡಾಗ ಸಾಕಷ್ಟು 500 ವಿದ್ಯಾರ್ಥಿಗಳು ಕೂತ್ಕೊಳ್ಳೋಕೆ ಇಲ್ಲ, ಸಪ್ರೇಟ್ ಕೋರ್ಸ್ ಇರ್ತದೆ. ಎಕ್ಸಾಮ್ ಟೈಮಲ್ಲಿ ನಾವು ಕ್ಯಾಂಡಲ್ ಇಟ್ಕೊಂಡು ಎಕ್ಸಾಮ್ ಮಾಡಬೇಕು, ಸೊಳ್ಳೆ ಕಾಟ. ಎಷ್ಟೇ ಆದರೂ ಪಾಪ ಇವತ್ತು ನಾನು ದಿವಂಗತ ಧನುಂಜಯ ನೆನೆಸ್ತೀನಿ, ಹೈಸ್ಕೂಲ್ ಮಾಸ್ಟರ್ ಆಗಿದ್ದವರು. ಅವ್ರು ಸಹಕಾರ ನೀಡಿದ್ರು. ಆನಂತರ ಬಸವಲಿಂಗಪ್ಪ ಸಹಕಾರ ನೀಡಿದ್ರು. ಏನೇ ಸಹಕಾರ ಕೊಟ್ಟರು ಸಹ ಅವ್ರ ವಿದ್ಯಾರ್ಥಿನಿಯರಿಗೆ ಮೊದಲು ಅಂತಕ್ಕಂಥದ್ದು ಸಾಕಷ್ಟು ಕಷ್ಟ. ಅದೇ ಟೈಮಲ್ಲಿ ಕೋವಿಡ್ ಅಲ್ಲಿ ಇಷ್ಟೇ ಜನಕ್ಕೆ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಹಿಂಸೆ ಆಯಿತು. ನಾವೇನು ಧೈರ್ಯ ಕುಂದಲಿಲ್ಲ, ಎಲ್ಲರ ಒಂದು ಸಹಕಾರದಿಂದ ಎದೆಯೊಡ್ಡಿ ಅದನ್ನು ಫೇಸ್ ಮಾಡಿದೆ. ಆನಂತರ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ಬೇಕಂತ ಡಿಸೈಡ್ ಆಯಿತು. ನಮ್ಮ ಮಾಧ್ಯಮಿಕರು ಸುಮಾರು ಜನ ಪ್ರಶ್ನೆ ಮಾಡಿದ್ರು, ನೀವು ಹೆಂಗ್ ಶಿಫ್ಟ್ ಮಾಡ್ತೀರಿ ಅಲ್ಲಿಗೆ, ಹೆಣ್ಮಕ್ಳ ಕಾಲೇಜ್ ಅದು ಅಂತಂದು. ಆದರೆ ನೀವು ಹೇಳ್ತೀನಿ, ಎಲ್ಲಿ ಎಷ್ಟೆಲ್ಲ ಬ್ಯಾಚ್ಗಳು ಹೆಣ್ಮಕ್ಳು ಹೋಗಿದಾರೋ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದೇ ಒಂದು ಕೇಸ್ ಆಗಿಲ್ಲ, ಯಾವುದೇ ಕೇಸ್ ಇಲ್ಲಿವರೆಗೂ. ಯಾರೆಲ್ಲ ಹೋಗಿದಾರೋ ನಮ್ಮ ಸ್ಟೂಡೆಂಟ್ಸ್, ಸೀನಿಯರ್ ಮೋಸ್ಟ್, ಒಂದೇ ಒಂದು ಕೇಸ್ ಆಗಿಲ್ಲ. ಅದು ನನ್ನ ಧೈರ್ಯಕ್ಕೆ ಅವರು ಕೊಟ್ಟಂತ ಕಾಣಿಕೆ ಅಂತಕ್ಕಂಥ ಹೇಳ್ತೀನಿ ನಾನು. ಆನಂತರ ಆಮೇಲೆ ಇಲ್ಲಿಗೆ ಶಿಫ್ಟ್ ಆದೆ. ಶಿಫ್ಟ್ ಆದ್ಮೇಲೆ ಏನೂ ಇಲ್ಲ, ಬರೀ ಖಾಲಿ ಬಿಲ್ಡಿಂಗ್. ನಮ್ಮೊಂದು ರೈಟ್ಸ್ ಕಡೆಯಿಂದ ನಾಣಿ ಸರ್ ಮಾಡಿಕೊಟ್ರು. ಅದ್ದೂರಿಯಾಗಿ ಸೆಂಟ್ರಲ್ ಮಿನಿಸ್ಟರ್ ಕರೆಸ್ಬಿಟ್ಟು ನಾರಾಯಣ ಸ್ವಾಮಿರವನ್ನ, ನಮ್ಮ ಒಂದು ಮಾಜಿ ಸಚಿವರ ವೆಂಕಟರಮಣಪ್ಪ ಅವರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಒಂದು ಬಿಲ್ಡಿಂಗ್ ಆಯಿತು, ಸಾಲದೆ ಬಂದ್ ಬಿಲ್ಡಿಂಗ್ ಅಂತಕ್ಕಂಥದ್ದು. ಆದರೂ ಸಹ ಮೇಂಟೈನ್ ಮಾಡ್ಕೊಂಡು ಮಾಡಿದ್ವಿ. ಆನಂತರ ಅವ್ರಾದ್ಮೇಲೆ ಅವ್ರ ಕಾಲದಲ್ಲಿ ಮತ್ತೆ ಇವರ ಕಾಲದಲ್ಲಿ ಸುಮಾರು 11 ಕೋಟಿ ಗ್ರಾಂಟ್ ಅಂತ ತಗೊಂಡೆ ನಾನು. 11 ಕೋಟಿ ಗ್ರಾಂಟ್. ಇವತ್ತೇನೆಲ್ಲ ಬಿಲ್ಡಿಂಗ್ ಆಗಿದೆಯಲ್ಲ, ಆ ಬಿಲ್ಡಿಂಗ್ ಇಷ್ಟೊತ್ತಾಗಲೇ ಉದ್ಘಾಟನೆ ಆಗ್ಬೇಕಾಯ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಉದ್ಘಾಟನೆ ಆಗಲಿಲ್ಲ. ಒಂದು ಎಲ್ಲ ಬಾಂಧವರಿಗೆ ಹೇಳ್ತೀನಿ, ನನಗೂ ಮತ್ತೆ ಮಾಜಿ ಸಚಿವರಿಗೆ ತುಂಬಾ ಬಾಂಡಿಂಗ್ ಇತ್ತು. ಅಷ್ಟು ಬಾಂಡಿಂಗ್. ಯಾವಾಗ ಹೋದ್ರೆ ಮಾರಪ್ಪ ಅಂದ್ರೆ ಏನೋ ಡಿಮಾಂಡ್ ಇರ್ತಾರೆ ಅಂತೆಲ್ಲ ಅಂತಿದ್ರು. ನಾನು ಬೇಜಾರಾಗ್ತಿರ್ಲಿಲ್ಲ. ಕೊನೆ ಫಂಕ್ಷನ್ ಇಲ್ಲಿ ಮಾಡಿದ್ವಿ. ನನಗೆ ಬೇಕೇ ಬೇಕು ಕಾಂಪೌಂಡ್ ಅಂದಾಗ ಬಿಡಲ್ಲ ಅಂತ ಹೇಳ್ಬಿಟ್ಟು CSR ಫಂಡ್ ಅಲ್ಲಿ 30 ಲಕ್ಷ ಹಾಕಿದ್ರು. ಈ ಸುಂದರವಾಗಿರ್ತಕ್ಕಂಥ ಕಾಂಪೌಂಡ್ ಕಟ್ಟಿದ್ರು. ಈ ಸುಂದರವಾದ ಕಾಂಪೌಂಡ್ 30 ಲಕ್ಷ ಹಾಕಿದ್ರು. ಆದ್ರೆ ಇಷ್ಟು ಚೆನ್ನಾಗಿ ಕಟ್ಟಬೇಕಂದ್ರೆ ಕಾರಣ ಅಂದ್ರೆ ನಮ್ಮ CDC ಮೆಂಬರು ಮೈಲಾಪ್ ಸರ್ ನೆನೆಸ್ಕೋಬೇಕು. ನಾನು ಯಾರು ಈ ರೀತಿ ಕಟ್ಟಕ್ಕೆ ಸಾಧ್ಯವಿಲ್ಲ. ಅಷ್ಟು ಎತ್ತರವಾಗಿ ಭದ್ರವಾಗಿ ಕಟ್ಟಲಿಕ್ಕೆ ಕಾರಣ ಅಂದ್ರೆ ನಮ್ಮ ಮೈಲಾಪ್ ಸರ್ ಕಾರಣ ಆಗಿದ್ದಾರೆ. ಆನಂತರ ಬೇಕೇ ಬೇಕು ಅಂತ ಕೇಳಿದಾಗ ಒಂದು ನಮ್ಮ ಇವತ್ತು ಸಚಿವರ ಮುಂದೆ ಹೇಳ್ತೀನಿ, ನಮ್ಮ ಶಾಸಕರ ಮುಂದೆ ಹೇಳ್ತೀನಿ, ಅವ್ರು ಹೇಳಿದ್ರು ರಿಟೈರ್ಡ್ ಆಗೋ ಅಷ್ಟೊತ್ತಿಗೆ ಕಾಂಪೌಂಡ್ ಮಾಡ್ತೀವಿ ಅಂತಂದು. ಸದ್ಯಕ್ಕಾಗಿಲ್ಲ. ರಿಟೈರ್ಡ್ ಆದ್ರೂ ನಾನು ಬಿಡೋದಿಲ್ಲ. ಈ ಕಾಲೇಜ್ ನನಗೆ ಎಲ್ಲಿವರೆಗೂ ಆರೋಗ್ಯ ಇರುತ್ತೋ ಅಲ್ಲಿವರೆಗೂ ಈ ಕಾಲೇಜಿನ ಬಗ್ಗೆ ಕಾಳಜಿ ಇರ್ತದೆ. ಮಾಡ್ಲಿ ಬಿಡ್ಲಿ, ನನಗೆ ಆಹ್ವಾನ ಕೊಡ್ಲಿ ಬಿಡ್ಲಿ, ನನಗೆ ಕಾಲೇಜಿನ ಬಗ್ಗೆ ಆಯ್ತು. ಆನಂತರ ಇಡೀ ನಮ್ಮ ತಾಲೂಕಲ್ಲಿ ಫಸ್ಟ್ ಆಗಿದ್ದು ಒಂದು 14ರಲ್ಲಿ ಸ್ಟಾರ್ಟ್ ಆಗಿದೆ ಕಾಲೇಜು. ಆದ್ರೆ ಉಳಿಕೆ ಕಾಲೇಜ್ಗಿಂತ ಫಸ್ಟ್ ಟೈಮ್ ಅಲ್ಲಿ B+ ಬಂದಿತ್ತು ನಮ್ಮ ಮಹಿಳಾ ಕಾಲೇಜು ಅಂತಕ್ಕಂಥ ಹೆಸರಿಂದ ಹೆಮ್ಮೆಯಿಂದ ಹೇಳ್ತೀನಿ. ಅದ ಕಾರಣಕ್ಕೆ ನಾನು ಒಬ್ಬನೇ ಅಲ್ಲ, ರಾತ್ರಿ ಆಗಲು ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ನಮ್ಮೆಲ್ಲ ಸ್ಟಾಫ್ ಇದ್ದಾರೆ. ಎಲ್ಲ ಸ್ಟಾಫ್ ಇರ್ಬೋದು ಅಂತಕ್ಕಂಥದ್ದು. ಮಧುಕುಮಾರ್ ಇರ್ಬೋದು, ತುಂಬಾ ಶ್ರಮ ವ್ಯಕ್ತಿ ಆತನ ಎಷ್ಟೋ ಟೈಮಲ್ಲಿ ಒಂದು ಗಡಿಯಾರ ಹಾಕೊಂಡು ಎಲ್ಲ ಅದಿರತಕ್ಕಂಥ ಒಂದು ಸನ್ನಿವೇಶ ಇದೆ. ಆಮೇಲೆ ನಾಗರಾಜ್ ಇರ್ಬೋದು, ಅವರು ತುಂಬಾ ಟೆಕ್ನಿಕಲ್ ಆಗಿ ಮಾಡಿದ್ರು. ಆನಂತರ ರಾಜಣ್ಣ ಇರ್ಬೋದು, ಕೋಆರ್ಡಿನೇಟರ್ ಆಗಿದ್ರು. ನ್ಯಾಕಲ್ಲಿ ಕೋಆರ್ಡಿನೇಟರ್ ಹೌದು, ಮತ್ತೆ ಟ್ರಾನ್ಸ್ಲೇಟರ್ ಹೌದು ಅಂತಕ್ಕಂಥದ್ದು ಅವ್ರು ಇರ್ಬೋದು. ಮಿನು ಮೇಡಮ್ ಇರ್ಬೋದು, ಬೇರೆ ಕಡೆಯಿಂದ ಬಂದ್ರು ಸಹ ಯಾವತ್ತೂ ಬೇಜಾರು ಮಾಡ್ಕೊಳ್ದಂಗೆ ಸಹಕಾರ ಕೊಟ್ಟರು. ಮಮತಾ ಇರ್ಬೋದು, ಮಮತಾ ಮೇಡಮ್ ಅಂದ್ರೆ ತಾಳ್ಮೆಯ ಪ್ರತಿರೂಪ ಅಂತಕ್ಕಂಥದ್ದು. ಅವರು ಇದು ನಾನು ಬೇರೆ ಹೇಳ್ತಾ ಇಲ್ಲ, ಯಾಕಂದ್ರೆ 5 ಗಂಟೆಗೆ ತುಮಕೂರಲ್ಲಿ ಎದ್ಬಿಟ್ಟು ಅಲ್ಲೆಲ್ಲ ಒಂದು ಸಂಸಾರದ ಕೆಲಸಗಳನ್ನು ಮುಗಿಸಿ ಬಂದು ಇಷ್ಟೇ ಯಾವುದೇ ಕೆಲಸ ಹೇಳಿ ಅಷ್ಟೇ ತಾಳ್ಮೆಯಿಂದ ಒಂದೇ ಒಂದು ದಿನ ಬೇಜಾರು ಮಾಡ್ಕೊಂಡಿರ್ತಕ್ಕಂಥ. ದಯಮಾಡಿ ಯಾರು ಹೋಗಬೇಡಿ.
ಪಕ್ಕಕ್ಕೆ ಬನ್ನಿ ಒಂದು ಕಡೆ. ನಿಮ್ದೆಲ್ಲ ತೆಗೆದಿದ್ದೀನಿ. ನಮ್ಮ ಟೀಚರ್ಸ್ಗೆ ಸರ್ಸ್ಗೆ ಒಂದು ಚಿಕ್ಕ ಬಹುಮಾನ ಕೊಡ್ತಾ ಇದೀವಿ, ಅದನ್ನ ಸ್ವೀಕರಿಸಬೇಕಂತ ಎಲ್ಲರಲ್ಲಿ ಕೇಳಿಕೊಳ್ತಿದ್ದೀವಿ. ಥ್ಯಾಂಕ್ ಯು ಸರ್. ಅನಂತರ ಸರ್ ಈ ನಿಜ ಮೇಡಮ್, ಹೌದು, ಭಯಂಕರ ಮೆಮೊರಿ.